ಮಾತಾಡಿದರೆ ಹಿತ ಇರಬೇಕು, ಬಾದಾಮ್ ಪೂರಿಯಲ್ಲಿ ರಸ ಇರಬೇಕು. ಬಾದಾಮ್ ಪೂರಿ ಎಂದರೆ ಬಾದಾಮ್ ಕಾಳು ಹಾಕಲೇಬೇಕಲ್ಲ. 100 ಗ್ರಾಂ ಬಾದಾಮ್ ಕಾಳನ್ನು ಬಿಸಿ ನೀರಲ್ಲಿ ಅರ್ಧ ಗಂಟೆ ನೆನೆಸಿ ಸಿಪ್ಪೆ ತೆಗೆದು ಮಿಕ್ಸಿಗೆ ನೈಸ್ ಮಾಡಿಕೊಳ್ಳುತ್ತಿದ್ದೇನೆ. ಈಗ 1.5 kg ಮೈದಾವನ್ನು ತಗೊಂಡು ನೀಟಾಗಿ ಕಲಿಸ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಇದು ತುಂಬ ಇಂಪಾರ್ಟೆಂಟು. ಮೈದಾವನ್ನು ಹೇಗೆ ಕಲಿಸಿದರೆ ಚೆಂದ ಬರುತ್ತೆ ಎಂದು. 1/4 kg ಎಣ್ಣೆ ಹಾಕಿದ್ದೇನೆ, 1/4 ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಸೋಡಾ. ಕ್ಯಾಟ್ರಿನ್ ಆರ್ಡರ್ಗೆ ಮಾಡುತ್ತಿರುವುದಾದ್ರಿಂದ ಸ್ವಲ್ಪ ಕೇಸರಿ ಸೇರಿಸುತ್ತಿದ್ದೇನೆ. ಯಾಕೆಂದರೆ ಕ್ಯಾಟ್ರಿನ್ ಆರ್ಡರ್ಗಳಲ್ಲಿ ಸ್ವೀಟ್ ಸ್ಟಾಲ್ಗಳಲ್ಲಿ ಸ್ವಲ್ಪ ಕಲ್ಲರನ್ನು ಸೇರಿಸ್ತಾರೆ. ಹೀಗೆ ಚೆನ್ನಾಗಿ ಈ ಹಿಟ್ಟನ್ನು ಉಜ್ಜಿಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿ ನೀವು ಕೈಯಲ್ಲಿ ಹೀಗೆ ಉಂಡೆ ಕಟ್ಟಿದರೆ ಉಂಡೆ ಕಟ್ಟಬೇಕು. ತದನಂತರ ಹಾಲು ನೀರು ನೀವೇನು ಹಾಕಬೇಕು ಅಂತ ಇದ್ರೆ ಅದನ್ನು ಹಾಕಿ ನಿಧಾನಕ್ಕೆ ಮಾಡಿಕೊಳ್ಳಿ. ಈಗ ಇದು ನೋಡಿ ರೆಡಿ ಆಯ್ತಲ್ಲ. ಈಗ ಬಾದಾಮ್ ಪೇಸ್ಟನ್ನು ಇದಕ್ಕೆ ಸೇರಿಸುತ್ತಿದ್ದೇನೆ. ಈಗ 1 ಗ್ಲಾಸಷ್ಟು ಹಾಲನ್ನು ಹಾಕಿ ಮತ್ತು ಹಂತವಾಗಿ ನೀರನ್ನು ಕೊಟ್ಟು ಕಲಿಸ್ಕೊತಾ ಇದ್ದೀನಿ ಗಟ್ಟಿಯಾಗಿ. ಜಾಸ್ತಿ ಕಲಸಬಾರದು. ಹಿಟ್ಟನ್ನು ಸ್ವಲ್ಪ ಗರಿಯಾಗಿ ಬಿಡಬೇಕು. ನೋಡಿಕೊಳ್ಳಿ ನೀಟಾಗಿ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಅದಕ್ಕೆ ಕಲಸಿಕೊಳ್ಳಬೇಕು. ಈಗ ನಾನು ಉಂಡೆಗಳು ಹಾಕಿ ಇಟ್ಕೊಂಡಿದ್ದೀನಿ. 1.5 kgಗೆ ಸುಮಾರು 100ರಷ್ಟು ಉಂಡೆಗಳಾಗಿದೆ. ಉಜ್ಜುವ ವಿಧಾನ, ಬಾದಾಮ್ ಪೂರಿ ಹೇಗೆ ಉಜ್ಜಿದರೆ ಚಂದ ಬರುತ್ತೆ ಅಂತ ನೋಡ್ಕೊಳ್ಳಿ ನೀಟಾಗಿ. ಹೀಗೆ ಉಜ್ಜಿ ಇದರಲ್ಲಿ ಸ್ವಲ್ಪ ತುಪ್ಪ ಸವರಿ ಮಡಚಿದರೆ ಆಯಿತು. ಹೀಗೆ ತುಪ್ಪ ನಿಮ್ಮ ಶ್ರದ್ಧಾನುಸಾರ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿ. ಹೀಗೆ ಮಡಚಿ ತ್ರಿಕೋನ ಮಾಡಿಕೊಂಡು ಈ ಮೂಲೆಗಳನ್ನು ಹೀಗೆ ಒತ್ತಿ ಇಲ್ಲಿ ಸ್ವಲ್ಪ ಮೆತ್ತಿಗೆ ನಿಧಾನಿಗೆ ಹೀಗೆ ಆಡಿಸಿದರೆ ಆಯಿತು. ತುಪ್ಪ ಹೊರಗೆ ಬರದಿದ್ದಂಗೆ ಇದು ರೆಡಿಯಾಗಿದೆ. ಯಾಕೆಂದರೆ ಜೀವನದಲ್ಲಿ ಖುಷಿ, ಬಾದಾಮ್ ಪೂರಿಯಲ್ಲಿ ರಸ ಇರಬೇಕು ಅಂದರೆ ಈ ರೀತಿ ಮೆತ್ತಿಗೆ ಒತ್ತಬೇಕು. ಈಗ ಸಕ್ಕರೆ ಸಿರಪ್ ಮಾಡಿಕೊಳ್ಳುವ ತುಂಬ ಇಂಪಾರ್ಟೆಂಟು. ಸಕ್ಕರೆ ಸಿರಪ್ ನಾವು ಎಷ್ಟು ಚೆಂದ ಮಾಡ್ತೀವೋ ಬಾದಾಮ್ ಪೂರಿ ಅಷ್ಟೇ ಚೆಂದ ಬರುತ್ತೆ. 2 kg ಸಕ್ಕರೆ 1.5 ಲೀಟರ್ ನೀರನ್ನು ಹಾಕಿ ಹೀಗೆ ಕುದಿಸಿಕೊಳ್ಳುತ್ತಿದ್ದೇನೆ. ಇದಕ್ಕೆ 4 ಯಾಲಕ್ಕಿಗಳನ್ನು ಕುಟ್ಟಾಕಿ ಮತ್ತು ಅರ್ಧ ನಿಂಬೆಹಣ್ಣನ್ನು ಇದರಲ್ಲಿ ಹಿಂಡಿ ಈ ನೊರೆಯನ್ನು ತೆಗಿಬೇಕು. ಆಗ ಶುದ್ಧಿ ಮಾಡಿದ ನಂತರ ಬಾದಾಮ್ ಪೂರಿಯನ್ನು ಇದರಲ್ಲಿ ಹಾಕುವ. ನಿಂಬೆಹಣ್ಣನ್ನು ಹಿಂಡಿ ಆ ನೊರೆ ಎಲ್ಲ ತೆಗೆದುಬಿಡು. ಈಗ ಬಾದಾಮ್ ಪೂರಿಯನ್ನು ಎಣ್ಣೆಯಲ್ಲಿ ಬಿಡುವ ವಿಧಾನ ನೋಡಿಕೊಳ್ಳಿ. ಎಣ್ಣೆ ಜಾಸ್ತಿ ಬಿಸಿ ಇರಬಾರದು ಅಥವಾ ಜಾಸ್ತಿ ತಣ್ಣಗೂ ಇರಬಾರದು. ಹದವಾಗಿ ಇಟ್ಟುಕೊಂಡು ಎಣ್ಣೆಯಲ್ಲಿ ಬಿಡಬೇಕು. ಎಣ್ಣೆ ಜಾಸ್ತಿ ಬಿಸಿ ಇದ್ದರೆ ಬಾದಾಮ್ ಪೂರಿ ಮೇಲೆಯಿಂದ ಕರಗಾಗುತ್ತದೆ, ಒಳಗಡೆಯಿಂದ ಹಸಿ ಉಳಿತದೆ. ಎಣ್ಣೆ ಕಮ್ಮಿ ಬಿಸಿ ಇದ್ದರೆ ಬಾದಾಮ್ ಪೂರಿ ಎಣ್ಣೆಯಲ್ಲಿ ಅರಳು ಬಿಡ್ತದೆ, ಆವಾಗ ಅದು ತುಂಬ ಮೆತ್ತಗಾಗ್ಬಿಡ್ತದೆ. ಹಾಗಾಗಬಾರದು. ಅಂದರೆ ಹದವಾಗಿ ಇರುವ ಎಣ್ಣೆಗೆ ಬಾದಾಮ್ ಪೂರಿಯನ್ನು ಬಿಡಬೇಕು. ಇಲ್ಲಿ 3 kg ಎಣ್ಣೆಗೆ 50 ಬಾದಾಮ್ ಪೂರಿಗಳನ್ನು ಹಾಕಿಕೊಂಡಿದ್ದೀನಿ. ಹೀಗೆ ನಿಧಾನಕ್ಕೆ ಬೇಯಿಸಿಕೊಳ್ಳಬೇಕು. ಬಾದಾಮ್ ಪೂರಿ ಎಷ್ಟು ನಿಧಾನಕ್ಕೆ ಬೇಯಿಸಿಕೊಳ್ಳುತ್ತೀರೋ ಅದರ ಸ್ಟ್ರಕ್ಚರ್ ಅಷ್ಟೇ ಚೆನ್ನಾಗಿ ಬರುತ್ತೆ, ತಿನ್ನಲು ಅಷ್ಟೇ ಶುದ್ಧವಾಗಿರುತ್ತೆ. ಈಗ ಬಾದಾಮ್ ಪೂರಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದ ನಂತರ ಶುಗರ್ ಸಿರಪ್ಗೆ ಹಾಕುವಾಗ ಶುಗರ್ ಸಿರಪ್ಪು ಸ್ವಲ್ಪ ಬಿಸಿ ಇರಬೇಕು, ತಣ್ಣಗೂ ಇರಬಾರದು, ಜಾಸ್ತಿ ಬಿಸಿನೂ ಇರಬಾರದು. 10 ನಿಮಿಷದ ನಂತರ ತೆಗೆದರೆ ಆಯಿತು. ನೋಡಿ ಎಷ್ಟು ಚೆಂದ ಆಗಿದೆಯಲ್ಲ. ಇದಕ್ಕೆ ಹೇಳೋದು ಮಾಡುವ ವಿಧಾನ ಚೆನ್ನಾಗಿ ನೋಡಿಕೊಳ್ಳಿ ಎಂದು. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ, ಮತ್ತು ಬೆಲ್ ಐಕಾನ್ ಹೊಡೆದು ಆಲ್ ಅಂತ ಟೈಪ್ ಮಾಡ್ಕೊಳ್ಳಿ. ಯಾಕೆಂದರೆ ಭವಿಷ್ಯದಲ್ಲಿ ಬರುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬೇಗ ಬರಬೇಕು ಅಂದರೆ ಈಗ ಮಾಡಿ. ಧನ್ಯವಾದಗಳು. ನೀವು ನನ್ನ ಜೊತೆಯಲ್ಲಿ ಇಷ್ಟೊತ್ತು ಇದ್ದದಕ್ಕೆ. ಒಳ್ಳೆ ತಿನ್ನಿ, ಒಳ್ಳೆಯದಾಗಿರಿ. ಯಾಕೆಂದರೆ ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಕೊಟ್ಟರೆ ಆಯಿತು. ನಿಮ್ಮ ಶ್ರದ್ಧೆಯಾನುಸಾರ ನೀವು ಮಾಡಿ ಏನು ಮಾಡಬೇಕು ಅಂತ ಇದ್ದೀರಾ. ಮತ್ತು ಹೆಲ್ದಿಯಾಗಿರಿ. ಜೀವನದಲ್ಲಿ ಹೆಲ್ದಿಯೇ ತುಂಬ ದೊಡ್ಡ ವಿಷಯ ಅಲ್ವಾ. ಥ್ಯಾಂಕ್ ಯು ಸೋ ಮಚ್.